ವೇದಿಕೆಯ ಮೇಲೆ ಶ್ರೀಯುತ ರಮೇಶ್ ಮಹದೇವನವರ ರಮೇಶೋತ್ಸವದ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ರುದ್ರಾಕ್ಷಿ ಮಠ ಹುಬ್ಬಳ್ಳಿ ಪೂಜ್ಯರು ರಮೇಶ್ ಅವರಿಗೆ ಶುಭ ಹಾರೈಸಿ ಆಯುರಾರೋಗ್ಯ ಭಾಗ್ಯವನ್ನು ರಮೇಶನಿಗೆ ಕಲ್ಪಿಸಲಿ ಅಂತ ಪೂಜ್ಯರು ಆಶೀರ್ವದಿಸ್ತಾ ಇದ್ದಾರೆ. ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಪೂಜ್ಯರಿಗೂ ಹಾಗೂ ಆಶೀರ್ವಾದ ಸ್ವೀಕರಿಸಿದಂಥ ರಮೇಶ್ ಅವರಿಗೂ ಧನ್ಯವಾದಗಳನ್ನು ಹೇಳೋಣ. ಹಾಗೆ ಗಣೇಶೋತ್ಸವದ ಬಳಗದಿಂದ ಪೂಜ್ಯರಾದಂತಹ ಬಸವಲಿಂಗ ಮಹಾಸ್ವಾಮಿಗಳಿಗೆ ರಮೇಶ್ ಅವರು ಪೂಜ್ಯರಿಗೆ ಗುರುಗೌರವ ಸಮರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಬಸವಲಿಂಗ ಶ್ರೀಗಳಿಗೆ ರಮೇಶ್ ಅವರು ಗುರು ಗೌರವ ಸಮರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇಮ್ರಾನ್ ಎಲಿಗರ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇದೀಗ ತಾನೇ ಆಗಮಿಸಿದಂಥ ಶ್ರೀ ಶಿವ್ ಮೆಣಸಿನಕಾಯಿ ಸದಸ್ಯರು ಹುಬ್ಬಳ್ಳಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಶ್ರೀ ತಿಪ್ಪಣ್ಣ ಮಜ್ಲೀಸರ್ ಹುಬ್ಬಳ್ಳಿ ಧಾರವಾಡ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಅವರಿಗೂ ಪ್ರೀತಿಯ ಸ್ವಾಗತ ಮತ್ತು ಸುಸ್ವಾಗತ. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಂತಹ ಅಲ್ ಹಾಜಿ ಜನಾಬ್ ಖಾದಿರ್ ಸಾಬ್ ಸನ್ನುಭಾಯ್ ಅಣ್ಣಿಗೆ ಅವರು ಕೂಡ ರಮೇಶ್ ಅವರು ಪೂಜ್ಯರಿಗೆ ಗುರುಗೌರವ ಸಮರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇದೀಗ ಫಾದರ್ ಡಾಕ್ಟರ್ ಅರವಿಂದ್ ಸುಧೀರ್ ಶಾಂತಿನಗರ ಪ್ರಾರ್ಥನಾ ಮಂದಿರ ಹುಬ್ಬಳ್ಳಿ ವೇದಿಕೆ ಮೇಲೆ ಆಸೀನರಾದಂತಹ ದಂಪತಿಗಳ ಸಮೇತ ಆ ಗುರುಗಳಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಹಾಗೆ ಇನ್ನೋರ್ವ ಪೂಜ್ಯರಾದಂತಹ ಅಲ್ ಹಾಜಿ ಜನಾಬ್ ಖಾದಿರ್ ಸಾಬ್ ಸನ್ನುಭಾಯ್ ಅಣ್ಣಿಗೆ ಇವರಿಗೂ ಕೂಡ ರಮೇಶೋತ್ಸವದ ಕಾರ್ಯಕ್ರಮದಲ್ಲಿ ಆಸೀನರಾಗಿ ತಮ್ಮ ನುಡಿಗಳನ್ನು ಹೇಳಿದಂಥ ಖಾದಿರ್ ಸಾಬ್ ಸನ್ನುಭಾಯ್ ಅಣ್ಣಿಗೆ ಇವರು ರಮೇಶೋತ್ಸವದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಎಲ್ಲರಿಗೂ ತಮ್ಮ ಹಿತ ನುಡಿಗಳನ್ನು ದಿವ್ಯ ಸಾನ್ನಿಧ್ಯದ ಆಶೀರ್ವಚನ ನುಡಿಗಳನ್ನು ಉಣಬಡಿಸಿದಂತಹ ಪೂಜ್ಯ ಶ್ರೀಗಳಿಗೆ ರಮೇಶ್ ಮಹದೇವನವರ ಕುಟುಂಬದವರ ಪರವಾಗಿ ಗುರು ಗೌರವ ಸಮರ್ಪಣೆ ನಡೀತಾ ಇದೆ. ಜೋರಾಗಿ ಎಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದನೆಗಳನ್ನು ಮತ್ತೊಮ್ಮೆ ಹೇಳೋಣ. ಹಾಗೆ ಸಾಕಷ್ಟು ಕಾರ್ಯಕ್ರಮಗಳ ವೇದಿಕೆಯ ಮೇಲೆ ಸಾಯಂಕಾಲದವರೆಗೆ ಸುದೀರ್ಘವಾಗಿ ಇರ್ತಾವೆ. ಹಾಗೆ ಜೂನಿಯರ್ ಶಂಕರ್ನ ಹಾಗೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ಜೂನಿಯರ್ ರವಿಚಂದ್ರನ್ ಅವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ರಮೇಶ್ ಮಹದೇವನವರ ಕುಟುಂಬ ವರ್ಗದವರಾಗಿ ರಮೇಶ್ ಮಹದೇವನವರ ಹುಟ್ಟುಹಬ್ಬದ ಒಂದು ಸವಿ ನೆನಪು ಚಿರಕಾಲವಿರಲಿ ಎನ್ನುವ ಹಾಗೆ ಇಂದಿನ ಸರ್ವಧರ್ಮ ಎಲ್ಲ ಶ್ರೀಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 2 ರಿಂದ 3 ತಾಸುಗಳವರೆಗೆ ತಮ್ಮ ಸಮಯವನ್ನು ನೀಡಿ ಶ್ರೀಯುತ ರಮೇಶ್ ಮಹದೇವಪ್ಪನವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಆಶೀರ್ವಾದಗಳನ್ನು ಹೇಳಿದಂಥ ಪೂಜ್ಯ ಪ್ರಿಯರಿಗೆ ಮತ್ತೊಮ್ಮೆ ನಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಅವರ ಪಾದಕ್ಕೆ ನಮನಗಳನ್ನು ಅಭಿನಂದನೆಗಳನ್ನು ವಂದನೆಗಳನ್ನು ಹೇಳೋಣ. ಕೊಟ್ಟದಕ್ಕಾಗಿ ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ರಮೇಶ್ ಅವರು ಅವರ ಕುಟುಂಬ ವರ್ಗದವರು ಅವರನ್ನು ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಚಪ್ಪಾಳೆ ಮೂಲಕ ನಾವೆಲ್ಲ ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನು ಹೇಳೋಣ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಾಕೀರ್ ಸಂಧಿ ಸರ್ ಅವರು